ನಮಸ್ಕಾರ ಸ್ನೇಹಿತರೆ, ಮೂರನೇ ದಿನದ ಥಾಯ್ಲೆಂಡ್ ಟ್ರಿಪ್ಗೆ ಸುಸ್ವಾಗತ. ನಾವು ಜೇಮ್ಸ್ ಗ್ಯಾಲರಿಗೆ ಬಂದಿದ್ದೀವಿ. ಇದೆಲ್ಲ ನೋಡಿ ಪಾರ್ಕಿಂಗ್ ಏರಿಯಾ. ಸೊ ಥಾಯ್ಲ್ಯಾಂಡಲ್ಲಿ ಎಲ್ಲ ಐಫೈ ಕಾರುಗಳೇ ಇರ್ತವೆ. ಇದು ನೋಡಿ ಜೇಮ್ಸ್ ಗ್ಯಾಲರಿ ಪಟಾಯ, ದಿ ವರ್ಲ್ಡ್ ಬಿಗ್ಗೆಸ್ಟ್ ಸ್ಟೋರ್, ಜವೆಲ್ರಿ ಸ್ಟೋರ್ ಅಂತ ಬರ್ಕೊಂಡಿದ್ದಾರೆ ಅಲ್ಲಿ. ಜೇಮ್ಸ್ ಗ್ಯಾಲರಿಲಿ ಈ ಚಿಕ್ಕ ಟ್ರೈನ್ ತುಂಬ ಅಟ್ರಾಕ್ಷನ್. ಸೊ ಇದಕ್ಕೋಸ್ಕರ ಇವರೆಲ್ಲ ಲೈನಾಗಿ ನಿಂತಿದ್ದಾರೆ. ಇದು ಜೆಮ್ಸ್ ಅಂದರೆ ಯಾವ ರೀತಿ ಹುಟ್ಟಿತು, ಏನು ಕತೆ ಅನ್ನೋದು ಎಲ್ಲ ಈ ಟ್ರೈನಲ್ಲಿ ತೋರಿಸ್ತಾರೆ ಫ್ರೆಂಡ್ಸ್. ನೋಡಿ ಈ ಥರ ಪ್ರತಿಕೃತಿ ನಿರ್ಮಾಣವಾಗಿದೆ. ಹಾಗೆ ಟ್ರೈನು ರನ್ ಆಗ್ತಾ ಇರುತ್ತೆ, ಚಿಕ್ಕ ಟ್ರೈನು. ಸೊ ಇದು ಮೈನ್ ಅಟ್ರಾಕ್ಷನ್ನು ಜೇಮ್ಸ್ ಗ್ಯಾಲರಿಲಿ. ಯಾಕಂದರೆ ಎಲ್ಲರ ಕೈಯಲ್ಲೂ ಪ್ರತಿಯೊಂದು ಸೀಕ್ರೆಟ್ ನಂಬರನ್ನು ಹಾಕಿರ್ತಾರೆ. ಸೊ ಇದರಿಂದ ಗೈಡ್ಗೆ ಕಮಿಷನ್ ಹೋಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಜೇಮ್ಸ್ ಗ್ಯಾಲರಿಲಿ ಅತ್ಯುತ್ತಮವಾದ ಹವಳಗಳು ಸಿಗ್ತವೆ ಅಂತ ಹೇಳಿ ಇದು ಒಂದು ತುಂಬ ಅರ್ಥಪೂರ್ಣವಾದ ಒಂದು ಅಡ್ವರ್ಟೈಸ್ಮೆಂಟನ್ನು ಆ ಟ್ರೈನ್, ಚಿಕ್ಕ ಟ್ರೈನ್ ಮುಖಾಂತರ ತೋರಿಸ್ತಾರೆ. ಅದೇ ಟ್ರೈನ್ ರನ್ ಆಗ್ತಾ ಇರುತ್ತೆ ಫ್ರೆಂಡ್ಸ್. ನೋಡಿ ತುಂಬ ಚೆನ್ನಾಗಿದೆ. ಈ ಜೇಮ್ಸ್ ಹವಳಗಳನ್ನ ಯಾವ ರೀತಿ ಮೈನಿಂಗ್ ಮಾಡಿ ಶುದ್ಧ ಮಾಡ್ತಾರೆ ಅನ್ನೋದಿಲ್ಲಿ ಕೆಲವು ಸ್ತಬ್ಧ ಚಿತ್ರಗಳನ್ನ ನಮ್ಮ ಕಣ್ಮುಂದೆ ದೃಶ್ಯ ಮುಖಾಂತರವಾಗಿ ಇಡ್ತಾರೆ ಫ್ರೆಂಡ್ಸ್. ಇದರಲ್ಲಿ ಯಾವ ರೀತಿ ಮಗ್ಗ, ನಮ್ಮ ಕರ್ನಾಟಕದ ಮಗ್ಗ ಇದೆ, ಅದೇ ರೀತಿ ಥಾಯ್ಲ್ಯಾಂಡ್ ಕಲ್ಚರಲಲ್ಲಿ ಯಾವ ರೀತಿ ಮಾಡ್ತಾರೆ ಅನ್ನೋದು ಮಗ್ಗದ ರೀತಿ ಒಂದು ವ್ಯವಸ್ಥೆ. ಹಾಗೆ ಹವಳಗಳನ್ನ ಯಾವ ರೀತಿ ತಯಾರು ಮಾಡ್ತಾರೆ ಅನ್ನೋದು. ಕಚ್ಚಾ ಹವಳಗಳನ್ನು ತಂದು ಅಲ್ಲೇ ನಾವು ಒಪ್ಪಿದ ರೀತಿಯಲ್ಲಿ ಆಭರಣಗಳನ್ನಾಗಿ ಮಾಡಿಕೊಡುವಂಥ ಒಂದು ಸ್ಟೋರ್ ಸಹ ಒಳಗಡೆ ಇದೆ, ಎಕ್ಸಿಬಿಷನ್ ಒಳಗಡೆ ಇದೆ. ತುಂಬ ಅದ್ಭುತವಾಗಿ ಅಲ್ಲೇ ಕೆಲಸಗಳನ್ನ ಮಾಡ್ತಾರೆ. ನೋಡಿ ಈ ಲೈನ್ಸ್ ಏನಿದೆ ಇದೆಲ್ಲ ತುಂಬ ಹಾರ್ಡ್ ವರ್ಕ್, ಅಲ್ಲೇ ಕೆಲಸ ಮಾಡೋಂಥ ಒಂದು ಏರಿಯಾ. ನೋಡಿ ಎಷ್ಟು ದೊಡ್ಡ ಗ್ಯಾಲರಿ ಇದೆ ಆಭರಣ ಕೊಳ್ಳೋದಕ್ಕೆ. ಇಲ್ಲಿ ಬಿಲ್ಲಿಂಗ್ ಟೈಮ್ನ ವ್ಯಾಟ್ನ ಪ್ರೊಡ್ಯೂಸ್ ಮಾಡಿದ್ರೆ ಏರ್ಪೋರ್ಟಲ್ಲಿ ರೀಫಂಡ್ ಮಾಡ್ತಾರೆ. ತುಂಬ ದೊಡ್ಡದಾದ ಗ್ಯಾಲರಿ ಇದು. ಜೇಮ್ಸ್ ಗ್ಯಾಲರಿಗೆ ಬಂದವರೆಲ್ಲ ಇಲ್ಲಿ ಆಭರಣ ತೊಗೋಬೇಕು ಅಂತ ಏನು ರೂಲ್ಸ್ ಇಲ್ಲ. ಬಟ್ ಏನಪ್ಪ ಅಂದರೆ ತೊಗೊಂಡವ್ರಿಗೆ ಸಿಕ್ಕಾಪಟ್ಟೆ 6ರಿಂದ 8 ಲಕ್ಷ ಬೇಕಾಗುತ್ತೆ. ಸೊ ತೊಗೊಳೋರಿಗೆ ಲೇಡೀಸ್ ಏನಾದರೂ ಬಂದರೆ ಒಂದಿನ ಸಾಲ್ಟೇಜ್ ಬರುತ್ತೆ. ಇಲ್ಲಿ ನಾನಾ ವಿಧವಾದ ಡಿಸೈನ್ಸ್ ಇದ್ದಾವೆ. ಗೋಲ್ಡು, ಪ್ಲಾಟಿನಮ್, ಚಿನ್ನ ಪ್ರತಿಯೊಂದು ಸಿಗುತ್ತೆ. ಎಲ್ಲ ಹೈ ರೇಟ್. ನಮ್ಮ ಇಂಡಿಯಾಗೆ ಹೋಲಿಸ್ಕೊಂಡ್ರೆ ತುಂಬ ಹೆಚ್ಚಿನ ರೇಟು. ಹಲವಾರು ಥರ ಫ್ಯಾನ್ಸಿ ವಿಚಾರವಾದಂಥ ಒಂದು ದೊಡ್ಡ ಗ್ಯಾಲರಿಲಿ ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅನಿಸುತ್ತೆ. ತುಂಬ ವಿಧವಾದ ಡಿಸೈನ್ಸ್ ಇದ್ದಾವೆ ಫ್ರೆಂಡ್ಸ್. ನೋಡಿ ಇಲ್ಲಿ ವಿಡಿಯೋ ಮಾಡೋಕ್ಕೆ ರೂಲ್ಸ್ ಇಲ್ಲ, ಆದರೂ ನೋಡಿ ವಿಡಿಯೋ ತೆಗಿಬೇಡ ಅಂತಂದರು. ಅಷ್ಟೊತ್ತಿಗೆಲ್ಲ ನಾನು ತೆಕ್ಕೊಂಡಿದ್ದೆ. ಸೊ ಎಕ್ಸಿಟ್ ಟೈಮ್ ಆಗೋ ಟೈಮಲ್ಲಿ ತುಂಬ ಫ್ಯಾನ್ಸಿ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ಜೇಮ್ಸ್ ಗ್ಯಾಲರಿ ಫೈನಲ್ಗೆ ಬಂದುಬಿಟ್ಟಿದ್ದೀವಿ ನಾವು ಆಲ್ರೆಡಿ. ರಘು ಸರ್ ಸಿಕ್ಕಾಪಟ್ಟೆ ರೇಟು, ಟೀ ಕುಡಿಯೋಕೆ ಹೋಗ್ತಾವ್ರೆ. ಶಾಪಿಂಗ್ ಮಾಡೋವಂಥವ್ರು ಮಾಡ್ಬೋದು. ಆಚೆ ಕಡೆ ಬಂದಮೇಲೆ ಇಲ್ಲಿ ಅದ್ಭುತವಾದ ಒಂದು ಬಿಲ್ಡಿಂಗ್ ಕಾಣಿಸ್ತು, ತುಂಬ ಅಟ್ರಾಕ್ಷನ್ ಅನ್ನಿಸ್ತು. ಹಾಗೆ ಒಂದು ವಿಡಿಯೋ ತೆಗೆದೆ. ಜೇಮ್ಸ್ ಗ್ಯಾಲರಿ ಇಷ್ಟು ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ.
ಕೊನೆಯದಾಗಿ ನಾಗ್ನೂಜ್ ಗಾರ್ಡನ್ಗೆ ಹೋಗಬೇಕು. ಹಾಗೆ ನಮ್ಮ ಗ್ರೂಪ್ನ ಸದಸ್ಯರೆಲ್ಲ ಒಂದು ಗ್ರೂಪ್ ಫೋಟೋ ತಗೊಂಡ್ವಿ. ಇಲ್ಲಿಂದ ನಾಗ್ನೂಜ್ ವಿಲೇಜ್ಗೆ ಪಯಣ. 2 hours later. ಫ್ರೆಂಡ್, ನಾಗ್ನೂಜ್ ವಿಲೇಜ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಇದು ಎಂಟ್ರಿ ಟಿಕೆಟು. ನಮ್ಮ ರೇಣುಕಾ ಅವರ ಫೋಟೋ ತೆಗೆಯಕ್ಕೆ ಅವಸರ ಮಾಡ್ತಾಯಿದ್ದೆ. ನಾವು ಬಂದಿದ್ದು ಬಸ್ ಹೊರಡ್ತು. ಓಕೆ, ನಾಗ್ನಾಚ್ ವಿಲೇಜಲ್ಲಿ ಇಲ್ಲಿ ಎಂಟ್ರಿ ಟಿಕೆಟನ್ನು ಎಲ್ಲ ನಮ್ಮ ಟೂರ್ ಆರ್ಗನೈಸರ್ ಕಡೆಯಿಂದ ಮಾಡಿಸಿರ್ತಾರೆ. ಈ ಎಲೆಕ್ಟ್ರಿಕ್ ಬೈಕಲ್ಲಿ ಸುತ್ತಾಡೋ ಅಂಥ ಕೆಲಸ ಮಾಡಿರ್ತಾರೆ. ನಾಗ್ನಾಚ್ ಟ್ರಾಪಿಕಲ್ ಗಾರ್ಡನ್ನಲ್ಲಿ ತುಂಬ ಅದ್ಭುತವಾದ ಸಸ್ಯಗಳು, ಪ್ರಾಣಿಗಳ ಬೊಂಬೆಗಳು ತುಂಬ ಅದ್ಭುತವಾಗಿ ನ್ಯಾಚುರಲ್ ಆಗಿ ಚಿತ್ರಿಸಿದ್ದಾರೆ. ಇಲ್ಲಿ ಒಂದು ಶೋಸ್ ಎಲ್ಲ ನಡೆಯುತ್ತೆ. ತುಂಬ ಥಾಯ್ಲೆಂಡ್ ಕಲ್ಚರಲ್ ಬಗ್ಗೆ ಅದ್ಭುತವಾದೊಂದು ಶೋನ ನೋಡಬಹುದು. ಇದೆಲ್ಲ ನೋಡಿ, ಎಷ್ಟು ಅದ್ಭುತವಾದ ಸಸ್ಯೋದ್ಯಾನ. ನಾಗ್ನಾಚ್ ಗಾರ್ಡನ್ನಲ್ಲಿ ಪ್ರವಾಸಿಗರಿಗೆ ಜಾಸ್ತಿ ಜನ ಇದ್ದರೆ ಈ ಥರ ಓಪನ್ ಬಸ್ ವ್ಯವಸ್ಥೆ, ಇಲ್ಲಾಂದರೆ ಈ ಎಲೆಕ್ಟ್ರಿಕ್ ವ್ಯವಸ್ಥೆ ಇರುತ್ತೆ. ಮೊದಲಿಗೆ ಬುದ್ಧನಿಗೆ ನಮಸ್ಕಾರ ಹಾಕ್ತಾ ನಾವು ಓಪನ್ ಬಸ್ಸಲ್ಲಿ ನಾಗ್ನಾಚ್ ಗಾರ್ಡನ್ನ ತಿರುಗಾಡೋದಕ್ಕೆ ಶುರು ಮಾಡ್ತಾ ಇದ್ದೀವಿ. ನೋಡಿ, ನಮ್ಮ ಗ್ರೂಪ್ ಸ್ನೇಹಿತರೆಲ್ಲ ಕೂತ್ಕೊಂಡಿದ್ದಾರೆ. ಇಲ್ಲಿಂದ ಶುರುವಾದ ನಮ್ಮ ಪಯಣ ನಾಗ್ನಾಚ್ ವಿಲೇಜ್. ಮೊದಲಿಗೆ ಪ್ರಾಣಿಗಳ ವಿಭಾಗದಲ್ಲಿ ನಾವು ನೋಡ್ಬೋದು, ಉತ್ತಮವಾಗಿದೆ. ಸುಮಾರು ಎಕರೆಗಳ ಈ ನಾಗ್ನಾಚ್ ವಿಲೇಜ್ ಥಾಯ್ಲ್ಯಾಂಡ್ಗೆ ಒಂದು ವರ್ಲ್ಡಲ್ಲೇ ಟಾಲೆಸ್ಟ್ ಪಾರ್ಕ್ ಆಗಿ ಸಹ ಇದೆ. ಅದ್ಭುತವಾದ ಒಂದು ಸಸ್ಯೋದ್ಯಾನ ಅಂತ ಹೇಳ್ಬೋದು ಫ್ರೆಂಡ್ಸ್. In 1980. 1980. Right now, his son and daughter take care. But if outside, nearby. Right now we enter to dinosaur zone. The dinosaur zone has but the color they create because no one know, no?
1,000 millions ago, no one know which color of dinosaur. So we will stop in this because 1:30 only we will stop here. No. So after this, go to theater and have lunch and exist the same way. And people, Cambodia people work here also. Nah. So totally people work here. More than 1,300 people work. Nangnoj garden views. ನೋಡಿ ನಾಂಗ್ನೋಜ್ ವಿಲೇಜ್ ಅಂತ ಶಾಪಿಂಗ್ ಮಾಲ್ ಇದೆ. ಎಲ್ಲ ತುಂಬ ಕಾಸ್ಟ್ಲಿ. ನಾವು ಹೇಳ್ತೀವಿ ಹೊರದೇಶದಲ್ಲಿ ಕಡಿಮೆ ಅಂತ, ಸಿಕ್ಕಾಪಟ್ಟೆ ರೇಟ್ ಇದೆ. ಅಷ್ಟೇ ನೀಟಾಗಿದೆ. ತುಂಬ ಅಚ್ಚುಕಟ್ಟಾದಂಥ ಒಂದು ಶಾಪಿಂಗ್ ಮಾಲ್ ಇದು. ಫುಡ್ಡು, ಫ್ರೆಶ್ ಮ್ಯಾಂಗೋ ಎಲ್ಲ ತುಂಬ ಚೆನ್ನಾಗಿದೆ. ನಾಂಗ್ನೋಜ್ ಎಲ್ಲ ಸೂಪರ್. ಒಳಗಡೆನೆ ಒಂದು ಶೋ ನಡೀತದೆ ಈಗ. ಸೇಮ್ ನಮ್ಮ ರಾಮೋಜಿ ಫಿಲಮ್ ಸಿಟಿಲಿ ಯಾವ ರೀತಿ ಇದೆ ಇಲ್ಲೂ ಅದೇ ರೀತಿ ಇದೆ ಸ್ನೇಹಿತರೆ. ಎಲ್ಲ ಕಾಸ್ಟ್ಲಿ. ನೋಡಿ ಎಷ್ಟು ತಾಯಿಬಾತು ಏನಂತ ಬಟ್ಟೆ ಮೇಲೆ ಹಾಕಿರ್ತಾರೆ ರೇಟು. ರೇಟ್ ತಾಯಿಬಾತು ಕೊಟ್ಟು ನಾವು ತೊಗೋಬೇಕು. ಈಗ ಒಂದು ಶೋಗೂ ಸಹ ಟಿಕೆಟ್ ಕೊಟ್ಟಿದ್ದಾರೆ. ಇದೆ ನೋಡಿ ಶೋ ಟಿಕೆಟ್. ನೋಡಿ ಟೀ ಶರ್ಟ್ ನಮ್ಮಲ್ಲಿ 300 ಸಿಗುತ್ತೆ, ಬಟ್ ಇಲ್ಲಿ ರೇಟ್ ನೋಡಿ 690. ಅಂದರೆ ರೇಟ್ ಆಯಿತು. ಮೇಡಮ್ ಬೇಗ ಕರಿತಾ ಇದ್ದಾರೆ. ಕೊನೆಗೂ ರೇಣುಕಾ ಮಿಸ್, ಚಿರಂಜೀವಿ ಮಿಸ್ ಆಗಿ ನಮ್ಮ ರಘು ಸರ್ ನಾನು ಶೋ ನೋಡೋಕೆ ಬಂದ್ಬಿಟ್ವಿ. ಟೈಮು ಓವರ್ ಆಯಿತು. ಹಾಗಾಗಿ ಸರ್ ಯಾಕೆ ಸರ್ ಅವ್ರು ಟೈಮ್ ವೇಸ್ಟ್ ಮಾಡಿದ್ರು? ಇಲ್ಲ, ಜೊತೆಗೆ ಸರಿಯಾಗಿ ಬರ್ತಾ ಇಲ್ಲ. ಆ ಕಡೆ ಬೇರೆ ಕಡೆ ಹೋಗ್ತಾ ಬರೋದ್ರೆ ಅಲ್ಲ, ಅವ್ರಿಗೆ ಇಂಟ್ರೆಸ್ಟ್ ಏನು ಪ್ರವಾಸದ ಇಂಟ್ರೆಸ್ಟ್ ಇದೆ. ಬಟ್ ಒಂದೊಂದ್ಸಲಿ ನೋಡಿ ಮಿಸ್ಟೇಕಾಗಿ ಬಂದಿದ್ದಾರೆ ಸ್ನೇಹಿತರೆ. ಇವ್ರಿಗೆ ಏನ್ರ ಹೇಳ್ಬೇಕು ಇವ್ರಿಗೆ. ಎಲ್ಲಿ ಹೋಗಿದ್ದು? ಈಗ ಇವನ್ ಲೇಟಾಗಿ ಬಂದು ನಮ್ಮ ಹುಡುಗಿ ಯಾಕ್ರಿ ರೇಣುಕಾ ಅವರೇ ಟೂರು ಏನಾಯ್ತು, ನಿಮ್ಗೆ ಇಂಟ್ರೆಸ್ಟ್ ಇಲ್ವಾ? ಯಾಕೆ ಟೂರ್ ರೀ? ಯಾಕೆ ಲೇಟಾಗಿ ಬಂದಿದ್ದು? ಲೇಟಾಗಿ ಅಂತಂದರೆ ಅಲ್ಲಿ ಇನ್ನೂ ನೋಡ್ತಾ ಇದ್ದೋ, ಅರ್ಜೆಂಟ್ ಮಾಡಿದ್ರು, ಅದಕ್ಕೋಸ್ಕರ ಎಲ್ಲ ಸಿಕ್ಕಾಪಟ್ಟೆ ಫಾರಿನರ್ಸ್ ಎಲ್ಲ ಬರ್ತಾ ಇದ್ರೆ ಬರೀ ಸೀಟ್ ಫುಲ್ ಆಗುತ್ತೆ. ಸೀಟ್ ನಂಬರ್ ಇದೆ ನೋಡಿ. ಖಂಡಿತ ಶೋಗೆ ಹೋಗೋಣ ಬಾ.
ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಮ್ಮ ನಾಂಗ್ನೂಚ್ ವಿಲೇಜ್ನ ಕೊನೆಯ ಶೋ, ಎಲಿಫೆಂಟ್ ಶೋ, ತುಂಬ ಅದ್ಭುತವಾದ ಒಂದು ಟ್ರೈನಿಂಗನ್ನು ಕೊಟ್ಟಿದ್ದಾರೆ. ಟ್ರೈನಿಂಗ್ ಪರ್ಪಸ್ ಮತ್ತು ಇಲ್ಲಿ ಥಾಯ್ಲೆಂಡ್ ದೇಶದಲ್ಲಿ ಹಲವಾರು ಪ್ರಾಣಿಗಳಿಗೆ ವಿಚಿತ್ರವಾದ ಒಂದು ಅದ್ಭುತವಾದ ರೀತಿಯಲ್ಲಿ ಟ್ರೈನಿಂಗ್ ಕೊಟ್ಟು ಪಳಗಿಸಿ ಅವನ್ನು ಒಂದು ಪ್ರವಾಸಿಗರ ಮನಸ್ಸು ಸೆಳೆಯೋದಕ್ಕೋಸ್ಕರ ತುಂಬ ಅದ್ಭುತವಾದ ರೀತಿಯಲ್ಲಿ ಪ್ರಾಣಿಗಳನ್ನು ಪಳಗಿಸಿರ್ತಾರೆ. ಥಾಯ್ಲೆಂಡ್ ದೇಶದಲ್ಲಿ ಮಾತ್ರ ನೋಡೋಕ್ಕೆ ಸಾಧ್ಯ ಇದು ಅದ್ಭುತವಾದ ಒಂದು ಎಲಿಫೆಂಟ್ ಶೋ. ಇದಾದ ನಂತರ ನಾವು ನಾಂಗ್ನೂಚ್ ವಿಲೇಜನ್ನು ಫುಲ್ ಕಂಪ್ಲೀಟಾಗಿ ನೋಡಿ ನೆಕ್ಸ್ಟ್ ನಾವು ರಿಫ್ರೆಶರ್ ಆಗ್ತಾ ಇದ್ದೇವೆ. ಇಲ್ಲಿ ಅದ್ಭುತವಾದ ಒಂದು ಶೋದೊಂದಿಗೆ ನಾಂಗ್ನೂಚ್ ಟ್ರಾಪಿಕಲ್ ಗಾರ್ಡನ್ನ ಶೋ, ಒಂದು ಅದ್ಭುತವಾದ ಒಂದು ಪ್ರವಾಸದ ಪಯಣ ನಾಂಗ್ನೂಚ್ ವಿಲೇಜ್ ಮುಕ್ತಾಯ ಆಗ್ತದೆ. ಖಂಡಿತ ಮುಂದಿನ ವಿಡಿಯೋದಲ್ಲಿ ಬಿಗ್ ಬುದ್ಧ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.